ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತಹ ಡಿನ್ನರ್ ಪೊಲಿಟಿಕ್ಸ್ನ ಬೆಳವಣಿಗೆಗಳೇ ಈಗ ಬಿಜೆಪಿಯಲ್ಲೂ ಕೂಡ ಆಗ್ತಾ ಇದ್ದಾವೆ. ಕಾಂಗ್ರೆಸ್ ಬಳಿಕ ಬಿಜೆಪಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಮಾಜಿ ಶಾಸಕರು ಮಾಜಿ ಸಂಸದರಿಗೆ ನಾಳೆ ವಿಜಯೇಂದ್ರ ಭೋಜನ ಕೂಟ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೋಜನ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಭೆ, ಅದಾದ ಬಳಿಕ ಭೋಜನ. ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಕುರಿತು ಚರ್ಚೆ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆಯ ಕುರಿತು ಚರ್ಚೆ. ಈ ಮೂಲಕ ಮಾಜಿಗಳನ್ನು ವಿಶ್ವಾಸಕ್ಕೆ ಗಳಿಸಲು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾದ್ರ. ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಹೇಗೆ ಸದ್ದು ಮಾಡ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಅದಾದಮೇಲೆ ಬಿಜೆಪಿಯಲ್ಲೂ ಕೂಡ ತಟಸ್ಥವಾಗಿದ್ದವರು ಒಂದಿಷ್ಟು ಜನ, ಬಸವರಾಜ ಬೊಮ್ಮಾಯಿ ಆಗಿರಬಹುದು, ಸುನಿಲ್ ಕುಮಾರ್ ಆಗಿರಬಹುದು, ಅವರು ಮೊನ್ನೆ ರಾತ್ರಿ ಒಂದು ಡಿನ್ನರ್ ಕೂಡ ಮಾಡಿದ್ರು. ಅದಾದಮೇಲೆ ಇದೆಲ್ಲದೂ ಕೂಡ ಕೇವಲ ಆಕಸ್ಮಿಕವಾಗಿ ಸೇರಿದಂತಹ ಭೇಟಿ ಅನ್ನುವಂತಹ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಈ ಬೆನ್ನಲ್ಲೇ ವಿಜಯೇಂದ್ರ ಅವರು ಮಾಜಿ ಮತ್ತು ಹಾಲಿ ಶಾಸಕರಿಗೆ ಔತಣಕೂಟವನ್ನು ಅರೇಂಜ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ, ಅವರನ್ನು ಊಟಕ್ಕೆ ಕರೆದಿದ್ದಾರೆ ಅನ್ನುವಂತಹ ವಿಚಾರ, ಊಟದ ನೆಪದಲ್ಲಿ ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ.